ಯಾಕೆಂತಂದ್ರೆ ಆ ದರ್ಶನ್ ಬರೋವರೆಗೂ ಬಿದ್ದಂತ ಪ್ರತಿಯೊಂದು ಏಟು ಡೆತ್ಗೆ ಹತ್ರ ತಗೊಂಡೋಗಿದೆ. ಸೊ ನಮ್ ಕ್ವಾಂಟಮ್ ಏನಂತಂದ್ರೆ ವಾಟ್ ಈಸ್ ಡೆತ್ ರೇಟ್ ಈಚ್ ಒದೆ ಅಂದ್ರೆ ಬಿದ್ದಂತ ಪ್ರತಿಯೊಂದು ಒದೆ ಕೊಟ್ಟಂತ ಪ್ರತಿಯೊಂದು ಹಿಂಸೆ ಡೆತ್ಗೆ ಎಷ್ಟು ಹತ್ರ ಕೊಂಡೋಗಿದೆ ಅಂತ. ಫೈನಲ್ ಆಗಿ ಡೆತ್ ಆಗಿದೆ. ದರ್ಶನ್ ಬಂದಾಗ ಆಯ್ತು ಅಥವಾ ದರ್ಶನ್ ಬಂದ್ ಹೋದ್ಮೇಲೆ ಆಯ್ತು, ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್. ದರ್ಶನ್ ಬರೋವರೆಗೂ ಬಿತ್ತಲ್ಲ, ಒದೆ ಬಿತ್ತಲ್ಲ. ಆಮೇಲೆ ಅಫ್ಕೋರ್ಸ್ ಎಲ್ಲರಿಗೂ ಬಂದಾಗೆ ನನ್ನ ಗೆಳತಿಗೆ ಯಾರಾದ್ರೂ ಕೆಟ್ಟ ಮೆಸೇಜ್ ಹಾಕ್ತಾರೆ, ನನ್ನ ಗೆಳತಿ ಅನ್ನೋದು ಹೇಳಿದ್ರೆ ನ್ಯಾಚುರಲ್ ನಾನು ಹೇಳ್ಬೇಕು ಹೊಡೆದೇ ಹೊಡಿತೀನಿ. ಅದರಲ್ಲಿ ಅದು ಸ್ವಾಭಾವಿಕವಾದಂತ ಏಟುಗಳಿಗೆ ಮನುಷ್ಯ ಸಾಯಲ್ಲ. ಹಿಂಸೆ ಕೊಟ್ಟಾಗ, ಚಿತ್ರ ಹಿಂಸೆ ಕೊಟ್ಟಾಗ, ಇಂಟೆನ್ಷನ್ಲಿ ಇವನನ್ನ ಮುಗಿಸ್ಬೇಕು ಅಂತ ಇದ್ದಾಗ ಕೊಲೆ ಆಗೋದು. ಪಾಸಿಬಲಿ ದರ್ಶನ್ಗೆ ಕೊಲೆ ಮಾಡ್ಬೇಕಾದ ಇಂಟೆನ್ಷನ್ ಇರ್ಲಿಲ್ಲ. ಅಲ್ಲಿದ್ದಂತ ಕಾನ್ಸ್ಪಿರೇಟರ್ಸ್ ಅಥವಾ ಮುನಿ ಅಕ್ಕನ ಮಗ ದೀಪುಗೆ ಕೊಲೆ ಮಾಡಿ ಇವನ್ ತಲೆಗೆ ಮೆತ್ತಬೇಕು ಅನ್ನೋ ಒಂದು ಕಾನ್ಸ್ಪಿರಸಿ ಇತ್ತು ಅನ್ನೋದು ನಮಗೆ ನಮ್ಮ ಇನ್ವೆಸ್ಟಿಗೇಷನ್ ರಿವೀಲ್ ಆಗುತ್ತೆ. ಆಮೇಲೆ ಮುನಿಗೆ ಯಾಕೆ ಇಷ್ಟೊಂದು ಕೋಪ? ಮುನಿ ಮತ್ತೆ ಸಾರಿ ಮುನಿರತ್ನ ಮತ್ತೆ ದರ್ಶನ್ಗೆ ಯಾಕೆ ಕೋಪ ಅಂತ ನನಗೆ ಗೊತ್ತಿಲ್ಲ. ದರ್ಶನ್ ಹ್ಯಾಸ್ ಟು ಎಕ್ಸ್ಪ್ಲೇನ್. ಬಟ್ ಸ್ಟಿಲ್ ಇನ್ ದ ಆಬ್ಸೆನ್ಸ್ ಆಫ್ ದರ್ಶನ್ ನಾವ್ಗೆ ಅನ್ಸಿದ್ದೇನು ಅಂತಂದ್ರೆ ಕುಮಾರಸ್ವಾಮಿ ಎಂಬಿಗೆ ನಿಂತ್ಕೊಂಡಾಗ ಅಲ್ಲ ಅದು ಹಳೆದಾಯ್ತು. ಹೊಸದಾಗಿ ಮೊನ್ನೆ ಮಂಡ್ಯ ನಿಂತ್ಕೊಂಡಾಗ ಮುನಿರತ್ನ ಹೋಗ್ಬೇಡ ಅಂತ ಹೇಳಿದಂತೆ. ಇನ್ಫ್ಯಾಕ್ಟ್ ಕುಸ್ಮಾ ವಿಚಾರದಲ್ಲೂ ಕುಸ್ಮಾ ಲಾಸ್ಟ್ ಟೈಮ್ ನಿಂತ್ಕೊಂಡು ಕೂಡ ದೊಡ್ಡ ಗಲಾಟೆ ಆಗಿದೆ. ಅಲ್ಲಿ ಹೋಗ್ಬೇಡ ಅಂತ ಅವನು ಇಲ್ಲ ಹೋಗ್ತೀನಿ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಕುಸ್ಮಾ ವಿಚಾರದಲ್ಲಿ ಡ್ರಾಪ್ ಮಾಡದಂತೆ. ಬಟ್ ಮಂಡ್ಯ ವಿಚಾರದಲ್ಲಿ ಸ್ಟಾರ್ ಚಂದ್ರಗ್ ಹೋಗಿ ಕ್ಯಾನ್ವಸ್ ಮಾಡಿದ್ದಾರೆ. ಸೊ ಆಗ ಮುನಿ ಯಾರ ಹತ್ರ ಹೇಳಿರೋದು, ನಾನ್ ಸಾಕಿದ್ ನಾಯಿ ನನ್ಗೆ ಕಚ್ಚೋ ರೀತಿ ಆಗಿದೆ, ಹಂಗಾಗಿ ನಾಯಿನ ಎಲ್ಲಿ ಕಳಿಸ್ಬೇಕು, ಸ್ಮಶಾನಕ್ಕೆ ಕಳಿಸ್ಬೇಕು ಅಂತ ಎಲ್ಲೋ ಡೈಲಾಗ್ ಹೊಡ್ತಿದ್ದಾನೆ. ಇದು ನಾನು ಇಲ್ಲದಂತ ಹೇಳ್ರಿ, ಯಾರು ಟಿವಿ ಹೇಳಿದ್ರು ಹಿಯರ್ ಟು ಸೇ ಸತ್ಯನೂ ಇರ್ಬೋದು ಸುಳ್ಳು ಇರ್ಬೋದು, ಬಟ್ ಪಾಸಿಬಿಲಿಟಿ ಅವ್ನು ಹೇಳೋ ಪಾಸಿಬಿಲಿಟಿ ಜಾಸ್ತಿ ಇದೆ. ಯಾಕಂದ್ರೆ ಮುನಿಗೆ ದುರಂಕಾರ ಜಾಸ್ತಿ. ಓಕೆ, ಅವನಿಗೆ ಹೆಣ್ಣು ಗಂಡು ದೊಡ್ಡವರು ಚಿಕ್ಕವರು ದೊಡ್ಡವರು ಏನ್ತೋದಿಲ್ಲ, ಅವ್ನು ಕಾಣಿಸೋದು ಒಂದೇ, ಅವನೊಂದು ಸ್ಟಾರು. ಅವನು ನಾಯ್ಡು ಹೊರಗಡೆಯಿಂದ ಬಂದವನೇ ಇಲ್ಲೊಬ್ಬ ಮಾಫಿಯಾ ನಡೆಸ್ತಾ ಇದ್ದಾನೆ ಅನ್ನೋದೇ ತಲೆಯಲ್ಲಿರೋದು. ಆಮೇಲೆ ಅವನು ಅನ್ಕೊಂಡಿದ್ದಾನೆ ಈ ಸಿಸ್ಟಮ್ ಅನ್ನ ಅವ್ನು ನಡೆಸಬಹುದು ಅಂತ. ಪಾಸಿಬಲಿ ಫಸ್ಟ್ ಟೈಮ್ ಅವನಿಗೆ ಮುನಿಗೆ ಅರ್ಥ ಆಗಿದೆ. ಒಳಗಡೆ ಜೈಲು ಹೊಡೆಯವ್ರೆ, ಇವನ್ ವಕೀಲರ ಹತ್ರ ಮಾತಾಡ್ಬೇಕಾದ್ರು ಕೂಡ 10 ಕ್ಯಾಮ್ರಾ ಇಟ್ಟವ್ರೆ. ಸ್ವಂತ ವಕೀಲರ ಜೊತೆಲಿ ಮಾತಾಡಕ್ಕೆ ಮುನಿ ಬಂದ್ರೆ 10 ಕ್ಯಾಮ್ರಾ ಇಟ್ಟು ಮಾತಾಡಿಸ್ತವ್ರೆ. ಅವ್ನು ಗಪ್ಚಿಪ್ ಅಂತ ಮಾತಾಡ್ತಾ ಇಲ್ಲ. ಫಸ್ಟ್ ಟೈಮ್ ಮುನಿ ಮಾತಾಡ್ತಾ ಇಲ್ಲ. ಪೊಲೀಸ್ ಕಸ್ಟಡಿಲೂ ಅಷ್ಟೇ. ಬಿಕಾಸ್ ಐ ಹ್ಯಾವ್ ಕ್ಲೋಸ್ ಇನ್ಫಾರ್ಮೇಶನ್. ಯಾಕಂದ್ರೆ ಇಷ್ಟು ದೊಡ್ಡ ಕೇಸನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಕ್ಲೋಸ್ ಇನ್ಫಾರ್ಮೇಶನ್. ಮುನಿ ಅಡ್ವೊಕೇಟ್ ಜೊತೆ ಕೂತ್ಕೊಂಡು ಮಾತಾಡೋಕ್ಕೂ ಕೂಡ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಏನ್ ಭಯ ಯಾಕೆ? ಕ್ಯಾಮ್ರಾ ಇಟ್ರ ಭಯ ಯಾಕೆ ಅವನಿಗೆ? ನಿಜವಾಗ್ಲೂ ಸತ್ಯವಂತರಾಗಿದ್ರೆ ಪೊಲೀಸ್ ಕಸ್ಟಡಿ ನಾನು ಇದ್ದೀನಿ. ವೆನ್ ಐ ವಾಸ್ ಅರೆಸ್ಟೆಡ್ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡಿದ್ದೆ. ನಮ್ಮ ಪೊಲೀಸರು ತಿನ್ಸೋದೆಲ್ಲ ಕೊಡ್ತಾ ಇದ್ರು, ಜೊತೆಲಿ ಕರ್ಕೊಂಡೋದವರು ಸೆಕ್ಯೂರಿಟಿ. ನನಗೆ ಮತ್ತೆ ದರ್ಶನ್ ಆರಾಮಾಗಿ ನಾನು ಚೇರ್ ಹಾಕೊಂಡ್ ಕೂತ್ಕೊಂಡಿದ್ದೀನಿ. ಚೇರ್ ಹಾಕೊಂಡ್ ಕೂತ್ಕೊಂಡ್ರೆ ತಪ್ಪೇನಿಲ್ಲ. ಜೈಲಲ್ಲಿ ದಮ್ ಮಾಡುದು ಕಳತನವಾಗಿ ಅವನಿಗೆ ದಮ್ ಕೊಟ್ಟು ಹಿಂದ್ಗಡೆಯಿಂದ ಕ್ಯಾಮ್ರಾ ಮಾಡೋದಿದೆಯಲ್ಲ, ಫಸ್ಟ್ ಆಫ್ ಆಲ್ ಅದನ್ನ ಶೂಟ್ ಮಾಡಿದವ್ರು ಯಾರು? ಅವನ ಮೇಲೆ FIR ಆಗ್ಬೇಕು. ಜೈಲಲ್ಲಿ ಕ್ಯಾಮ್ರಾ ತಗೊಂಡೋಗಂಗಿಲ್ಲ. ಯಾರು ತಗೊಂಡೋದ್ರು? ಯಾರೋ IPS ಅಂತ ಕಿವಿ ಬಿತ್ತು. ಶೂಟ್ ಮಾಡಿದವನು IPS ಅಂತೆ, ಹೇಳ್ಕೊಟ್ಟವನು ಮುನಿನೇ ಅಂತೆ. ಇದನ್ನ ಶೂಟ್ ಮಾಡಕ್ ಕೂಡ ಹೇಳ್ಕೊಟ್ಟವನು ಮುನಿ ಅಂತ ಬಂದಿದೆ. ಸ್ಟಿಲ್ ವಿ ಆರ್ ಇನ್ವೆಸ್ಟಿಗೇಟಿಂಗ್. ಯಾರು ಅದನ್ನ ಶೂಟ್ ಮಾಡಿದ್ದು ಮೋಸ್ಟ್ ಇಂಪಾರ್ಟೆಂಟ್. ಅವರ ಮೇಲೆ FIR ಆಗ್ಬೇಕಾಗಿದೆ. ಸರ್ಕಾರ, ಪೊಲೀಸ್ ಇಲಾಖೆ ಮತ್ತೆ ಕಾರಾಗೃಹ ಇಲಾಖೆ ಯಾರು ಫೋಟೋ ತೆಗೆದ್ರೆ ಅವ್ರ ಮೇಲೆ ಯಾಕೆ FIR ಮಾಡಿಲ್ಲ? ಇದು ನನ್ನ ಪ್ರಶ್ನೆ. ಕಾರಾಗೃಹ DGPನ ಅಥವಾ ಗೊತ್ತಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಬಟ್ಟೆ ಬಿಚ್ಕೊಳೋ ಹತ್ರ ಬಂದಿದೆ. ವಿ ವಾಂಟ್ ದಟ್ ಟು ಬಿ ಐಡೆಂಟಿಫೈ. ಯಾರು ದರ್ಶನ್ ಫೋಟೋ ತೆಗೆದು ತಪ್ಪಂತ ಹೇಳ್ತಾ ಇಲ್ಲ. ಜೈಲಲ್ಲಿ ಕ್ಯಾಮ್ರಾ ಇನ್ವಾಲ್ವ್ ಆಯ್ತು. ಊಟದ ಕ್ಯಾಮ್ರಾ ಇನ್ಸೈಡ್ ದ ಜೈಲ್. ಆ ಫೋಟೋ ತೆಗೆದಿದ್ ಯಾರು ನಮಗ್ ಗೊತ್ತಾಗ್ಬೇಕು. ಯಾಕಂದ್ರೆ ಫೋಟೋ ತೆಗೆಸ್ಕೊಂಡು ಆರೋಪ ಸ್ಥಾನದಲ್ಲಿರೋ ದರ್ಶನ್ ಮೇಲೆ FIR ಆಗಿದೆ. ಫೋಟೋ ತೆಗೆದ್ರು ಕೂಡ ಅಷ್ಟೇ ಇಂಪಾರ್ಟೆಂಟು. ಅಷ್ಟು ಸೆಕ್ಯೂರಿಟಿ ಜೈಲಲ್ಲಿ ಕ್ಯಾಮ್ರಾ ತಗೊಂಡು ಹೊರಡೆ ಹೆಂಗ್ ಹೋದ್ರು ಮೋಸ್ಟ್ ಇಂಪಾರ್ಟೆಂಟು. ಸೊ ಲಾಸ್ಟ್ ಕೊನೆದು ಹೇಳೋದು ಅಂತಂದ್ರೆ ಪ್ಯಾರಲಿ ವಿ ವಾಂಟ್ ಇಮ್ ಟು ಕಮ್ ಔಟ್. ದರ್ಶನ್ ಹೊರಗಡೆ ತರಬೇಕು ಅಂತ ನಮ್ಮ ಎಲ್ಲ ಪ್ರಯತ್ನ ಇದೆ ಕಾನೂನು ರೀತಿಯಲ್ಲಿ. ಓಕೆ, ಹಾಗಾಗಿ ನಿಮ್ಮೆಲ್ಲರ ಸಹಕಾರಗಳನ್ನ ನಾವು ಬಿಡುತ್ತೆ, ಎಸ್ಪೆಷಲಿ ಮೀಡಿಯಾ. ಓಕೆ, ಅಂಡ್ ಪೀಪಲ್ ಎಷ್ಟೋ ಜನ ಬರ್ಬೇಕು ಅನ್ಕೊಂಡ್ರು ಸಮಯ ಗೊತ್ತಾಗ್ಲಿಲ್ಲ. ನಮಗೂ ಕೂಡ ಇಲ್ಲಿ ಶಾಮಿಯಾನಿಗೆ ಮನೆ ಹಾಕಕ್ಕೆ ನಾವು ಹಾಕ್ಲಿಕ್ಕೆ ಒಪ್ಲಿಲ್ಲ. ಯಾಕಂತಂದ್ರೆ ಇದು ಜನಸಾಮಾನ್ಯರ ಹೋರಾಟ. ನಮ್ಮ ಗಾಂಧಿ ಎಲ್ಲ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಿದ್ದು, ಶಾಮಿಯಾನ ಹಾಕೊಂಡು AC ಹಾಕೊಂಡು ಬಿಸಿಲಲ್ಲಿ ವಾಟರ್ ಕುತ್ಕೊಂಡು, ಅದ್ರಲ್ಲಿ ನಂಗೆ ನಂಬಿಕೆ ಇಲ್ಲ. ಹಾಗಾಗಿ ನಿಮ್ಮನ್ನ ಬೀದಿನಲ್ಲೇ ಇಲ್ಲೇ ರಿಂದಿದ್ದು ನಾನು ಬೀದಿನಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ಐ ಡೋಂಟ್ ಮೈಂಡ್. ಯಾಕಂದ್ರೆ ನಮ್ದು ಸಾಂಪ್ರದಾಯಿಕವಾದಂತ ಹೋರಾಟ. ನಾವು JP ಚಳುವಳಿ ನಂಬಿಟ್ಟಿರೋರು, ನಾವು AC ಚಳುವಳಿ ನಂಬಿಕೆ ಇಟ್ಟಿರೋಲ್ಲ. ಹಾಗಾಗಿ ಬೀದಿನಲ್ಲೇ ನಮ್ದು ಹೋರಾಟ. ಇದೇ ಬೀದಿಗೆ ಅವನ್ನ ಕರ್ಕೊಂಡ್ ಬರ್ತೀವಿ. ವೆರಿ ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ದರ್ಶನ್ ಔಟ್. ನಾನು ಯಾಕೆ ಇಷ್ಟು ಘಟಖಂಡಿತವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಹೇಳಿದಂತ ಭವಿಷ್ಯಗಳು ಸಾಕಷ್ಟು ನಿಜ ಆಗಿದೆ. ಅರವಿಂದ್ ಕೇಜ್ರಿವಾಲ್ ರಿಲೀಸ್ ಮಾಡ್ತೀನಿ ನಕ್ಬಿಟ್ರಲ್ಲ ಆಮ್ ಆದ್ಮಿ ಪಾರ್ಟಿಯವರು. ಅಲ್ಲ ಗುರು, ಅಮಿತ್ ಶಾ ಇರ್ಬೇಕಾರೆ, ಮೋದಿ ಇರ್ಬೇಕಾರೆ ಬಿಡ್ಸಕ್ ಆಗುತ್ತಾ ಅಂತ. ನಾನು 15 ದಿವಸ ಅಂತ ಹೇಳಿದೆ, 9 ದಿವಸಕ್ಕೆ ಅರವಿಂದ್ ಕೇಜ್ರಿವಾಲ್ ರಿಲೀಸ್ ಆದ. ಅದು ನನ್ನ ಇಕ್ವೇಶನ್, ಸೆಂಟ್ರಲ್ ಗೌರ್ಮೆಂಟ್ ಇಕ್ವೇಶನ್, ಸರ್ಕಾರದ ಇಕ್ವೇಶನ್. ಬಟ್ ರಿಲೀಸ್ ಮಾಡ್ಸಿದ್ವಿ.
when I got Arvind Kejriwal released, I'm sure Darshan also will get released. ನನಗೆ ನಂಬಿಕೆ ಇದೆ ಅವನ ನಿರಪರಾಧಿ ಅಂತ. ಓಕೆ, ದಿಸ್ ಇಸ್ ವಾಟ್ ಐ ಫೀಲ್. ಅಂಡ್ ನಿಜವಾಗ್ಲೂ ಹೇಳ್ತೀನಿ, ಅವನನ್ನ ಹೆಂಗ್ ಮಾಡ್ಬಿಟ್ಟು ಇಟ್ಬಿಟ್ಟಿದ್ದಾರೆ ಅಂತಂದ್ರೆ, ನಮ್ಮ ಪೊಲೀಸರು ಯಾರೋ ನಂಗೆ ಬಾಯ್ಬಿಟ್ಟಿದ್ದು, ಇನ್ವೆಸ್ಟಿಗೇಷನ್ ಹೆಂಗ್ ಮಾಡಿದ್ರು ಅಂತಂದ್ರೆ, ಅಲ್ಲ, ACP ಚಂದನ್ ಇಸ್ ಎ ಜೆನ್ಯೂನ್. ನಾನು ACP ಚಂದನ್ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಈಸ್ ಎ ಜೆನ್ಯೂನ್ ಹ್ಯಾಂಡ್. ಎರಡನೇ ಮಾತಿಲ್ಲ ರೀ ಆ ವ್ಯಕ್ತಿ ಬಗ್ಗೆ. ಈಸ್ ಎ ವೆರಿ ವೆರಿ ಜೆನ್ಯೂನ್ ಪರ್ಸನ್, a very very sincere officer. ಎರಡನೇ ಮಾತಿಲ್ಲ. ACP ಚಂದನ್ ಬಗ್ಗೆ ಎರಡನೇ ಮಾತಿಲ್ಲ. ಅವ್ರು ಮಾಡಿರೋ ಇನ್ವೆಸ್ಟಿಗೇಷನ್ ಸೂಪರ್, 99% ಚೆನ್ನಾಗಿದೆ. ಟಾರ್ಗೆಟ್ ಎಲ್ಲೋ ಹೋಗ್ಬೇಕಾಗಿತ್ತು, ಎಲ್ಲೋ ಹೊರಟಾಗ್ಬಿಡ್ತು. ಪಾಸಿಬಲಿ ಆ ಮೂಮೆಂಟ್ ಅಲ್ಲಿ ACP ಚಂದನ್ ಸ್ಟಿಲ್ ಆಗಿದ್ದಾರೆ, ಅದು ಟಾರ್ಗೆಟ್ ಬೇರೆ ಕಡೆ ಹೋಯ್ತು. ಯಾಕೆ ಅಂತ ಅದನ್ನು ಹೇಳ್ಬಿಡ್ತೀನಿ. ಯಾರೋ ನನ್ಗೆ ಹೇಳಿದ್ರು, ಅಲ್ಲ ಕಣ ಎಲ್ಲಾ ಸರಿ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತಂದ್ರೆ, ಅಣ್ಣ ಎಲ್ಲಾರು ಈ ಮಾಧ್ಯಮದವರು ದರ್ಶನ್ ಕೊಲೆ ಮಾಡ್ದ ಅಂತಂದ್ರೆ ನಮ್ಗೆ ಈಸಿ ಆಯ್ತು, ಫ್ರೇಮ್ ಮಾಡಿ ಮುಗಿಸಿ. ನಾನೊಂದು ಮಾತು ಹೇಳ್ತೀನಿ, 99% ಪ್ರೂವ್ ಆದ್ರೆ ಇನ್ 1% ಇದೆಯಲ್ಲ, ಓಲ್ 99 ಕೊಲಾಪ್ಸ್ ಮಾಡ್ಬೋದು. ಆ ಶಕ್ತಿ, ಆ ಒಂದೇ ಇಂಪಾರ್ಟೆಂಟ್. ಇವತ್ತು ಹಂಗಾಗಿದೆ ಪರಿಸ್ಥಿತಿ, ಹಂಗಾಗಿದೆ. ಆಮೇಲೆ ಇಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ, ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಇವ್ರು ಐ ಥಿಂಕ್ ರಮಾಕಾಂತ್ ಲೀಡ್ ಕೊಟ್ಟು ಏನು ಅಂತಂದ್ರೆ, ದೇ ವಾಸ್ ಆಫರ್ ಆಫ್ 5 crores ಫ್ರಮ್ ದಿಸ್ ಫೆಲೋ, ಏನೋ ಮುನಿರತ್ನ ಇಂದ 5 ಕೋಟಿ ಆಫರ್ ಇತ್ತು. ಇವನನ್ನ ದೀಪಕನ್ನ ಕೈ ಬಿಡ್ಲಿಕ್ಕೆ ಅಂತ, ಕಂಪ್ಲೀಟ್ ಆಗಿ ಕೈ ಬಿಡಕ್ಕೆ ಅಂತ. ಅದ್ರ ಬಗ್ಗೆ ತನಿಖೆ ಆಗಿಲ್ಲ, ಅದ್ರ ಬಗ್ಗೆ ಪೊಲೀಸ್ ಇಲಾಖೆ ಮೌನವಾಗಿದೆ. ಯಾಕೆ? ಇವಾಗ್ಲಾರು ಅಟ್ಲೀಸ್ಟ್ SIT ಫಾರ್ಮ್ ಆಗಿದೆಯಲ್ಲ, SIT ಮುಂದೆ ನಮ್ಮ ತನಿಖಾ ಪೊಲೀಸರು ನಿಜವನ್ನೇ ಹೇಳ್ಬೇಕು. ಮುನಿರತ್ನ 5 ಕೋಟಿ ಕೊಟ್ಟಿದ್ದ ಆಫರ್ ನಿಜಾನ? ಆಮೇಲೆ ಏನು ತಪ್ಪಿಲ್ಲ ಅಂದ್ರೆ 5 ಕೋಟಿ ಆಫರ್ ಯಾಕೆ ಮಾಡ್ದ, ಪೊಲೀಸರಿಗೆ ಯಾಕೆ ಮಾಡ್ದ? ಈಗ ರಿವೀಲ್ ಮಾಡಿಲ್ಲ ಅಂದ್ರೂ SIT ಮುಂದೆ ರಿವೀಲ್ ಆಗುತ್ತೆ. ಬಿಕಾಸ್ ದ ಹಾನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ನಮ್ಮ ಜನರ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯವರು ಒಂದು ಕಮಿಟಿನ ಫಾರ್ಮ್ ಮಾಡಿದ್ದಾರೆ, BK ಸಿಂಗ್ ನೇತೃತ್ವದಲ್ಲಿ SIT ಫಾರ್ಮ್ ಮಾಡಿದ್ದಾರೆ. ಅದರ ಮುಂದೆ 100% ನಿಜ ಗೊತ್ತಾಗುತ್ತೆ ಮುನಿ 5 ಕೋಟಿ ಕೊಟ್ಟಿದ್ದಂತ. ಬಿಕಾಸ್ ಇವನ್ ದಟ್ ಈಸ್ ಅ ಪಾರ್ಟ್ ಆಫ್ ದಟ್ ಇನ್ವೆಸ್ಟಿಗೇಷನ್.